ಸ್ನೇಹಿತರೆ ನಮಸ್ಕಾರ. ಇವತ್ತು ಗೌತಮ ಬುದ್ಧ ಅವರ ಇತಿಹಾಸ ತಿಳಿಯೋಣ ಬನ್ನಿ. ಗೌತಮ ಬುದ್ಧರು ಕ್ರಿಪು 563-483 ಬೌದ್ಧ ಧರ್ಮದ ಸ್ಥಾಪಕರಾಗಿದ್ದಾರೆ. ಅವರ ಜೀವನ, ಉಪದೇಶಗಳು ಮತ್ತು ಅವರ ಧಾರ್ಮಿಕ ಚಿಂತನೆಗಳು ಆಧುನಿಕ ಯುಗದಲ್ಲಿಯೂ ಜನರನ್ನು ಪ್ರೇರೇಪಿಸುತ್ತಿವೆ. ಈ ಲೇಖನದಲ್ಲಿ ಬುದ್ಧರ ಜೀವನ ಚರಿತ್ರೆ, ಧಾರ್ಮಿಕ ತತ್ವಗಳು ಮತ್ತು ಅವರ ಪ್ರಭಾವದ ಬಗ್ಗೆ ವಿವರವಾಗಿ ಚರ್ಚಿಸಲಾಗುವುದು. ಬುದ್ಧರ ಬಾಲ್ಯ ಮತ್ತು ಜೀವನ. ಜನನ. ಗೌತಮ ಬುದ್ಧರು ಕ್ರಿಪು 563ರಲ್ಲಿ ಇಂದಿನ ನೇಪಾಳದ ಲುಂಬಿನಿಯಲ್ಲಿ ರಾಜಕುಟುಂಬದಲ್ಲಿ ಹುಟ್ಟಿದರು. ಅವರ ಮೂಲ ಹೆಸರು ಸಿದ್ಧಾರ್ಥ ಗೌತಮ. ಅವರ ತಂದೆ ಶುದ್ಧೋಧನ ಅವರು ಶಾಕ್ಯವಂಶದ ರಾಜನು, ತಾಯಿ ಮಾಯಾದೇವಿ. ಜನನದ ಕೆಲವೇ ದಿನಗಳಲ್ಲಿಯೇ ಅವರ ತಾಯಿ ತೀರಿಕೊಂಡ ಕಾರಣ ಮಾಯಾದೇವಿಯ ಸಹೋದರಿಯಾದ ಮಹಾಪ್ರಜಾಪತಿ ಗೌತಮಿಯವರನ್ನು ಪೋಷಿಸಿದರು. ಬುದ್ಧರು ಬಾಲ್ಯದಲ್ಲೇ ಅಪಾರ ಬುದ್ಧಿಮತ್ತೆ ಮತ್ತು ತಾತ್ವಿಕ ಚಿಂತನೆಗಳನ್ನು ಹೊಂದಿದ್ದರು. ರಾಜವಂಶದಲ್ಲಿ ಹುಟ್ಟಿದ ಕಾರಣ ಅವರು ಎಲ್ಲ ಲೌಕಿಕ ಸುಖಗಳನ್ನು ಅನುಭವಿಸಿದರು. ಅವರ ವಿವಾಹ ಯಶೋಧರ ಜೊತೆ ನಿಗದಿಯಾಗಿ ಅವರಿಗೆ ರಾಹುಲನೆಂಬ ಮಗನಾದನು. ಚಿಂತನಶೀಲ ಮನಸ್ಸು. ಬುದ್ಧರು ರಾಜಮಹಲದ ಭೋಗಭಾಗ್ಯಗಳ ನಡುವೆಯೂ ಜೀವನದ ಮೂಲ ಸತ್ಯವನ್ನು ಅರಿಯಲು ಹಾತೊರೆಯುತ್ತಿದ್ದರು. ಒಮ್ಮೆ ರಾಜಮಹಲದ ಹೊರಗೆ ತೆರಳಿದಾಗ ಅವರು 4 ಮಹತ್ವದ ದೃಶ್ಯಗಳನ್ನು ಕಂಡರು. 1 ಒಬ್ಬ ವೃದ್ಧನನ್ನು, 2 ಒಬ್ಬ ರೋಗಿಯನ್ನು, 3 ಒಬ್ಬ ಮೃತ ವ್ಯಕ್ತಿಯನ್ನು, 4 ಒಬ್ಬ ಸನ್ಯಾಸಿಯನ್ನು. ಈ ದೃಶ್ಯಗಳು ಅವರಲ್ಲಿ ಆಳವಾದ ಪ್ರಶ್ನೆಗಳನ್ನು ಹುಟ್ಟಿಸಿತು. ಜೀವನದ ಪರಮ ಸತ್ಯವನ್ನು ಅರಿಯಲು ಅವರು ಮನಸ್ಸು ಮಾಡಿಕೊಂಡರು. ಬುದ್ಧರ ತ್ಯಾಗ ಮತ್ತು ಸಂಧಾನ. ಸನ್ಯಾಸ ಪ್ರವೇಶ. ಸುಖ ಜೀವನವನ್ನು ತ್ಯಜಿಸಿ ಬುದ್ಧರು 29ನೇ ವಯಸ್ಸಿನಲ್ಲಿ ಸನ್ಯಾಸ ಜೀವನವನ್ನು ಅಂಗೀಕರಿಸಿದರು. ಅವರು ವಿವಿಧ ಗುರುಗಳ ಬಳಿ ತತ್ವಜ್ಞಾನ ಅಧ್ಯಯನ ಮಾಡಿದರು. ಆದರೆ ಯಾವತ್ತೂ ಆತ್ಮಸಾಕ್ಷಾತ್ಕಾರವಾಗಲಿಲ್ಲ. ಕೊನೆಗೆ ಅವರು ಬೋಧಗೆಯಾದ ಬೋಧಿವೃಕ್ಷದಡಿ ದೀರ್ಘಕಾಲ ತಪಸ್ಸು ಮಾಡಿದ ಬಳಿಕ 35ನೇ ವಯಸ್ಸಿನಲ್ಲಿ ಸತ್ಯವನ್ನು ಅರಿತು ಬುದ್ಧರಾದರು. ಮಹಾಸತ್ಯಗಳ ಅರಿವು. ಬುದ್ಧರು ಬೋಧಿವೃಕ್ಷದಡಿಯಲ್ಲಿ ಧ್ಯಾನ ಮಾಡುವಾಗ ಈ 4 ಮಹಾಸತ್ಯಗಳನ್ನು ಅರಿತರು. 1 ದುಃಖ ಸತ್ಯ. ಜೀವನದಲ್ಲಿ ದುಃಖ ಅತೀವ ಸತ್ಯ. 2 ದುಃಖ ಸಮುದಯ ಸತ್ಯ. ತೃಷ್ಣೆ, ಕಾಮ, ಕ್ರೋಧ, ಲೋಭ ಈ ದುಃಖದ ಮೂಲ. 3 ದುಃಖ ನಿರೋಧ ಸತ್ಯ. ಈ ತೃಷ್ಣೆಯನ್ನು ನಿಗ್ರಹಿಸಿದರೆ ದುಃಖದ ಅಂತ್ಯ. 4 ದುಃಖ ನಿರೋಧ ಮಾರ್ಗ ಸತ್ಯ. ಅಷ್ಟಾಂಗ ಮಾರ್ಗದ ಅನುಸರಣೆ ಮಾಡು. ಬುದ್ಧರ ಉಪದೇಶಗಳು. ಬುದ್ಧರು ಮನವಿಗೆ ಅರ್ಥಪೂರ್ಣ ಬದುಕನ್ನು ನೀಡುವ ಅಷ್ಟಾಂಗ ಮಾರ್ಗವನ್ನು ಶಿಷ್ಯರಿಗೆ ಉಪದೇಶಿಸಿದರು. 1 ಸಮ್ಮದೃಷ್ಟಿ, ಸರಿ ದೃಷ್ಟಿ ಸತ್ಯವನ್ನು ಅರಿಯುವುದು. 2 ಸಮ್ಮ ಸಂಕಲ್ಪ, ಸರಿ ಸಂಕಲ್ಪ ಸತ್ಸಂಕಲ್ಪಗಳನ್ನು ಹೊಂದುವುದು. 3 ಸಮ್ಮ ವಾಕ್ಯ ಸತ್ಯ ಮತ್ತು ಸೌಹಾರ್ದಯುತ ಮಾತು ಆಡುವುದು. 4 ಸಮ್ಮ ಕರ್ಮ, ಧರ್ಮಬದ್ಧ ಜೀವನ ನಡೆಸುವುದು. 5 ಸಮ್ಮ ಜೀವನ, ನೀತಿಯುತ ಜೀವನ ಪದ್ಧತಿ ಅನುಸರಿಸುವುದು. 6 ಸಮ್ಮ ವ್ಯಾಯಾಮ, ಆತ್ಮಜ್ಞಾನಕ್ಕೆ ಪ್ರಯತ್ನಿಸುವುದು. 7 ಸಮ್ಮ ಸ್ಮೃತಿ ಸಮರ್ಥ ಮನಸ್ಥಿತಿಯನ್ನು ಬೆಳೆಸುವುದು. 8 ಸಮ್ಮ ಸಮಾಧಿ, ಧ್ಯಾನವನ್ನು ಅಭ್ಯಾಸ ಮಾಡುವುದು. ಬುದ್ಧರ ಧರ್ಮಪ್ರಚಾರ ಮತ್ತು ಶಿಷ್ಯರು. ಬುದ್ಧರು ತಮ್ಮ ತತ್ವಗಳನ್ನು ಸಾರಲು ಗಂಗಾ ದೋಣಿಯ ಭಾಗಗಳಲ್ಲಿ ಪ್ರವಚನಗಳನ್ನು ನೀಡಿದರು. ಅವರ ಪ್ರಮುಖ ಶಿಷ್ಯರಲ್ಲಿ ಶಾರಿಪುತ್ರ, ಮೊಗ್ಲಾಯನ, ಆನಂದ, ಉಪಾಲಿ ಮತ್ತು ಮಹಾಪ್ರಜಾಪತಿ ಗೌತಮಿ ಇದ್ದರು. ರಾಜ ಬಿಂಬಿಸಾರ, ಅಜಾತಶತ್ರು ಮತ್ತು ಅಂಬಪಾಲಿಯು ಅವರ ಧರ್ಮದ ಅನುಯಾಯಿಗಳಾಗಿದ್ದರು. 80ನೇ ವಯಸ್ಸಿಗೆ ಬುದ್ಧರು ತಮ್ಮ ಶಿಷ್ಯರಿಗೆ ಕೊನೆಯ ಉಪದೇಶ ನೀಡಿ ಕುಶಿನಗರದಲ್ಲಿ ಮಹಾಪರಿನಿರ್ವಾಣವನ್ನು ಪಡೆದರು. ಅವರ ಅಂತಿಮ ಮಾತುಗಳು: ಎಲ್ಲವೂ ಅನಿತ್ಯ, ಜಾಗರೂಕತೆಯಿಂದ ಜೀವನ ಸಾಗಿಸಿರಿ. ಬುದ್ಧರ ಪ್ರಭಾವ ಮತ್ತು ಬೌದ್ಧ ಧರ್ಮದ ವಿಸ್ತರಣೆ. ಬೌದ್ಧ ಧರ್ಮವು ಮೌರ್ಯ ಸಾಮ್ರಾಜ್ಯದ ಅಶೋಕ ಮಹಾರಾಜನ ಕಾಲದಲ್ಲಿ ಭಾರತದೆಲ್ಲೆಡೆ ಮತ್ತು ಶ್ರೀಲಂಕಾ, ಚೀನಾ, ಜಪಾನ್, ತಿಬೆಟ್ ಮತ್ತು ದಕ್ಷಿಣ ಏಷ್ಯಾ ದೇಶಗಳಿಗೆ ಹರಡಿತು. ಬೌದ್ಧ ಧರ್ಮವು ಹಿಂಸೆಯಿಂದ ಮುಕ್ತವಾಗಿರುವ ಧರ್ಮವಾಗಿದ್ದು, ಶಾಂತಿ ಮತ್ತು ಸಹಾನುಭೂತಿಯ ಸಂದೇಶವನ್ನು ಸಾರುತ್ತದೆ. ಬುದ್ಧರ ಜೀವನ ನಮ್ಮೆಲ್ಲರಿಗೂ ಮಹತ್ವದ ಪಾಠವನ್ನು ಕಲಿಸುತ್ತದೆ. ತ್ಯಾಗ, ಜ್ಞಾನ, ಸಹಾನುಭೂತಿ ಮತ್ತು ಧರ್ಮಮಾರ್ಗವನ್ನು ಅನುಸರಿಸಿದರೆ ಮಾನವ ಸಮಾಜವು ಸಮಾಧಾನವನ್ನು ಪಡೆಯಬಹುದು. ಬೌದ್ಧ ತತ್ವಗಳು ಇಂದು ಸಹ ಮಾನವನ ಹಿತಕ್ಕಾಗಿ ಮಾರ್ಗದರ್ಶನ ಮಾಡುತ್ತವೆ.